ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ನಮಸ್ಕಾರ. ಸುದ್ದಿ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೂ ಕರ್ನಾಟಕ ರಾಜ್ಯ ಭೋವಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ನಾನು ಪಂಪಣ್ಣ ಐಎ ವಿಜಯ ಪಂಪ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ ನಿಮಗೆ ಧನ್ಯವಾದ ಹೇಳ್ತೀನಿ. ಹಾಗೂ ವೇದಿಕೆ ಮೇಲಿದ್ದಂಥ ಪ್ರತಿಯೊಬ್ಬ ಗಣ್ಯರು, ಉತ್ತರ ಕರ್ನಾಟಕ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಇಂದಿರಾ ದೊಡ್ಡಬೈ ಅಂತೇಳಿ, ಇವರು ನೂತನವಾಗಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಶಿವಾನಂದ ಬಡಗಾನೂರು ಅಂತೇಳಿ, ಇವರು ನಮ್ಮ ಜಗದ್ಗುರುಗಳಂತ ಪರಮ ಪೂಜ್ಯ ಶ್ರೀ ಬಂಗಾರು ರಂಗನಾಥ ಸ್ವಾಮಿಗಳು, ಹಾಗೂ ಇವರು ನಮ್ಮ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ್ ಮಹಾಸಭಾದ ಕಾರ್ಯದರ್ಶಿಗಳು ಅವರು, ಮತ್ತು ನಮ್ಮ ಸಂಘಟನೆಯ ಸದಸ್ಯರಾದ ರವಿ ಗಾಯಕ್ವಾಡ್ ಅಂತೇಳಿ. ಈಗ ನಾವು ಯಾವ ಉದ್ದೇಶಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತಂದ್ರೆ, 2010ನೇ ಇಸ್ವಿಯಲ್ಲಿ ಭೋವಿ ಒಡ್ಡರ್ ಮಹಾಸಭಾದ ವತಿಯಿಂದ ಹಾಗೂ ಭೋವಿ ಒಡ್ಡರ್ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಕಟ್ಟಕಡೆಯ ಜನತೆಯ ಪರವಾಗಿ ಒಂದು ಚಿತ್ರದುರ್ಗದಲ್ಲಿ ನಾವು ಒಂದು ಸ್ವಾಮಿಗಳಿಗೆ ನಾವು ಪಟ್ಟಾಭಿಷೇಕ ಮಾಡಿದ್ವಿ. ಸುಮಾರು 2010ರಿಂದ ಇಲ್ಲಿಯವರೆಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಹಾಗೂ ಸಮಾಜಕ್ಕೆ ಬರಬೇಕಾದಂತ ಸಾಮಾಜಿಕ ನ್ಯಾಯ ಸಿಗಬೇಕಂತ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲಿಯೂ ಕೂಡ ದೃಢವಾಗಿ ಮತ್ತು ದಿಟ್ಟವಾಗಿ ಹೋರಾಟ ಮಾಡದೇ ಕಾರಣ ಇವತ್ತು ನಮ್ಮ ಸಮಾಜ, ತಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ ಈ ಕೆನೆಪೆದರು ಮತ್ತು ಕ್ರಿಮಿ ಲೇಯರ್ ಮತ್ತು ಒಳ ಮೀಸಲಾತಿ ಎಂಬ ಈ ಘಟನೆಯಲ್ಲಿ ಸದಾಶಿವ ಆಯೋಗದ ವರದಿಯಲ್ಲಿ ನಮ್ಮ ಸಮಾಜಕ್ಕೆ ಅತ್ಯಂತವಾಗಿ ಭಾರಿ ಹೊಡೆತ ಬಿದ್ದಿದೆ. ನಮ್ಮ ಸಮಾಜಕ್ಕೆ ಸುಮಾರು 53ರಿಂದ 58 ಸಮಾಜವನ್ನು ಸೇರಿಸಿ 4.5% ನಮಗೆ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಸಮುದಾಯಗಳಿಗೆ ಸರ್ಕಾರ ತಮಗೆ ಅಧಿಸೂಚನೆ ಹೊರಡಿಸಿ, ತಮ್ಮೆಲ್ಲ ಮಿತ್ರರಿಗೆ ಗೊತ್ತಿದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಇಷ್ಟಪಡಲ್ಲ. ಆ ಸಮಯದಲ್ಲಿ ನಮ್ಮ ಇಮ್ಮಡಿ ಅವರು ನಮ್ಮ ಮಠಾಧೀಶರಿದ್ರು, ಇದ್ರ ಬಗ್ಗೆ ದೃಢವಾಗಿ ಧ್ವನಿ ಎತ್ತಿ ಫ್ರೀಡಂ ಪೀಠದಲ್ಲಿ ಕೂಡ್ಲಿಲ್ಲ, ಫ್ರೀಡಂ ಪಾರ್ಕ್ನಲ್ಲಿ ಕೂಡ್ಲಿಲ್ಲ, ಸಮಾಜ ಬಗ್ಗೆ ಧ್ವನಿ ಎತ್ತಿಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಅವರ ಮಾತನ್ನು ಕೇಳುವರಾದರೂ ಕೂಡ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಕಾರಣಕ್ಕೆ ಮನಸ್ಸು ನಮ್ಮ ಸಮಾಜದ ಮನಸ್ಸು ಹಾಗೂ ಸಾಮಾಜಿಕ ನ್ಯಾಯ ಸಿಗಲಾರ್ದಕ್ಕೆ ಒಂದು ಸ್ವಲ್ಪ ನಾವು ಹಿಂಜರಿಂಗ್ ಆಗ್ತದೆ. ಇನ್ನೊಂದು ಬಲವಾದ ಕಾರಣ ಏನಂದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಬಾರಿ ಒಂದು ನಮ್ಮ ಭೋವಿ ನಿಗಮದಲ್ಲಿ ಒಂದು ಹಗರಣ ಆಯಿತು. ಸುಮಾರು 92ರಿಂದ 97 ಕೋಟಿವರೆಗೆ ಹಗರಣ ಆಯಿತು. ಆ ಹಗರಣ ಆದ್ಮೇಲೆ ಹಗರಣದ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತಲಿಲ್ಲ ನಮ್ಮ ಸಮಾಜದ ಕುಲಗುರುಗಳು, ಪರಮ ಪೂಜ್ಯರು. ಬೇರೆ ಸಮಾಜದಲ್ಲಿ ಕೂಡ ನಿಗಮದಲ್ಲಿ ಕೂಡ ಏನಾಯ್ತು, ಹಗರಣ ಆಯ್ತು. ಹಗರಣ ಏನು ಹೊಸದಲ್ಲ, ಭಾರತ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ. ಆ ಸಮಯದಲ್ಲಿ ಅಲ್ಲಿರುವ ಪಂಚಪೀಠಾಧೀಶರು ಅವರು ಸ್ವತಃ ಫ್ರೀಡಂ ಪಾರ್ಕ್ನಲ್ಲಿ ಕುಳಿತು ಎಲ್ಲಿವರೆಗೆ ತಪ್ಪಿಸ್ತರಿಗೆ ಶಿಕ್ಷೆ ಆಗಲಿಲ್ಲೋ, ಎಲ್ಲಿವರೆಗೆ ನಿಗಮದ ದುಡ್ಡು ವಾಪಸ್ ಬರಲಿಲ್ಲೋ ಅಲ್ಲಿವರೆಗೆ ದೀರ್ಘವಾಗಿ ಸಮಗ್ರವಾಗಿ ಹೋರಾಟ ಮಾಡಿ ಅದನ್ನ ಅವರು ಯಶಸ್ಸು ಕಂಡರು. ಆ ರೀತಿ ನಮ್ಮ ಸಮಾಜದಿಂದ ಯಾವುದೇ ರೀತಿ ಒಂದು ಬೆಳವಣಿಗೆ ಆಗಲಿಲ್ಲ ಕಾರಣಕ್ಕೆ ನಾವೇನ್ ಮಾಡಿದ್ವಿ, ಸಮಾಜದ ಎಲ್ಲ ಮುಖಂಡರೊಂದಿಗೆ ಚರ್ಚಿಸಿ, ಎಲ್ಲ ಜಿಲ್ಲೆಗಳೊಂದಿಗೆ ಚರ್ಚಿಸಿ, ಎಲ್ಲಾ ಸಮಾಜದ ಬಾಂಧವರಿಗೆ ಚರ್ಚಿಸಿ ನಮ್ಮ ಕರ್ನಾಟಕ ರಾಜ್ಯ ಭೋವಿ ಒಡ್ಡರ್ ಮಹಾಸಭಾ ಮೊನ್ನೆ ದಿನಾಂಕ 16ನೇ ತಾರೀಕು 5ನೇ ತಿಂಗಳ 2026ರಂದು ಕಗ್ಗೋಳ ಗ್ರಾಮದಲ್ಲಿ ನಾವು ಒಂದು ಪಂಚಪೀಠ, ನಮ್ಮ ಸಮಾಜದ ಜಗತ್ ಪಂಚಪೀಠಾಧೀಶರನ್ನಾಗಿ ಶ್ರೀ ಪರಮ ಪೂಜ್ಯ ಶ್ರೀ ಬಂಗಾರು ರಂಗನಾಥ ಸ್ವಾಮಿಯವರನ್ನ ಬೃಹತ್ ಸಾಮೂಹಿಕ ವಿವಾಹ ಸಮಾವೇಶದಲ್ಲಿ ಅವರನ್ನು ಪಟ್ಟಾಭಿಷೇಕ ಮಾಡಿದ್ವಿ. ಈ ಪಟ್ಟಾಭಿಷೇಕಕ್ಕೆ ಸಮಾವೇಶಕ್ಕೆ ಮತ್ತು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ HS ಸ್ವಾಮಿ ಉಮೇಶ್ ಯೋಗಿ ಅಧ್ಯಕ್ಷರು, ಗ್ಲೋಬಲ್ ಪ್ಲೀಸ್ ಸ್ಪೇನ್ ಯುರೋಪ್, ಮತ್ತು ಮತ್ತೊಬ್ಬ ಪೂಜ್ಯ ಕಾಶಯ್ಯ ಕರಿಬಸಯ್ಯ ಹಿರೇಮಠ ಸ್ವಾಮಿಗಳು, ಮತ್ತೊಬ್ಬ ಸ್ವಾಮಿಗಳು ಯಮನೂರು ಮುತ್ಯ ಸ್ವಾಮಿ, ಯಲ್ಲಾಲಿಂಗ ಸ್ವಾಮಿ, ಸುಮಾರು ಮುಂತಾದ ಜನ, ಹಾಗೂ ನಮ್ಮ ಸಮಾಜದ ಒಬ್ಬ ಮಾಜಿ ಮಂತ್ರಿಗಳಾದಂಥ ಗೂಳಿಹಟ್ಟಿ ಶೇಖರ್, ಹಾಗೂ ಕರ್ನಾಟಕ ಭೋವಿ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ ಗೌತಮ್ ಬೆಂಕಿ, ಹಾಗೂ ದಕ್ಷಿಣ ಭಾರತದ RSS ಸಂಚಾಲಕರಾದಂಥ ರಾಜಶೇಖರ್ ಜಿ ಅವರು, ಹಾಗೂ ಗುಜರಾತ್ ರಾಜ್ಯದ ಮಾಜಿ ಬಿಜೆಪಿಯ ಪಕ್ಷದ ಉಪಾಧ್ಯಕ್ಷರಾದಂಥ ಜಯಂತ್ ಚಂಪಾ, ಹಾಗೂ ಇನ್ನೂ ಅನೇಕ ಮುಖಂಡರು ಕೂಡ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಸಮಾವೇಶದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳ ಪಾದಾರ್ಥ ಹೇಳುತ್ತಾ ಅವರಿಗೆ ಪಟ್ಟಾಭಿಷೇಕ ಮಾಡಿದ್ರು. ಅವತ್ತಿನಿಂದ ನಮ್ಮ ಸಮಾಜದ ಏಳಿಗೆ
ಹೋರಾಟ, ಬೆಳವಣಿಗೆ, ಸಾಮಾಜಿಕ ನ್ಯಾಯ ಪ್ರತಿಯೊಂದು ವಿಷಯಕ್ಕೂ ನಮ್ಮ ಸ್ವಾಮೀಜಿಗಳು ನೇತೃತ್ವ ವಹಿಸ್ತಾರೆ. ಹಾಗಾಗಿ ನಮ್ಮ ಈ ಬೋವಿಗೌಡರ ಮಹಾಸಭಾ ಏನಿದೆಯಲ್ಲ, ಈ ಸಭಾ ಒಳ್ಳೆಯ ಕೆಲಸವನ್ನು ಮಾಡುವ, ಸಮಾಜದ ಒಳಿತಿಗಾಗಿ ಹೋರಾಡುವ ಪ್ರತಿಯೊಂದು ಸ್ವಾಮಿಗಳಿಗೆ ನಾವು ಬೆಂಬಲ ನೀಡುತ್ತೇವೆ. ಅವರೊಂದಿಗೆ ಒಟ್ಟಾಗಿ ನಾವು ಹೋರಾಟ ಮಾಡಿ ಸಮಾಜವನ್ನು ಏಳಿಗೆಗೆ, ಮುನ್ನೆಲೆಗೆ ಮತ್ತು ಪ್ರಮುಖ ದಾರಿಗೆ ತರುವಂತ ಕಾರ್ಯವನ್ನು ನಾವು ಬೋವಿಗೌಡರ ಮಹಾಸಭಾದಿಂದ ಮಾತಾಡ್ತೀನಿ. ಇವತ್ತಿನ ದಿನ ನಮ್ಮ ಗುರು ಸಂಸ್ಥಾಪಕರಂತ ಮುನಿರಾಜ್ ಗುರುಗಳು ಬರಬೇಕಾಗಿತ್ತು. ಕಾಲಾಂತರದಲ್ಲಿ ವಾಹನ ಸಂಚಾರ ಬೆಂಗಳೂರಿಂದ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಬರ್ತಾ ಇದ್ದಾರೆ, ಅಂದ್ರೆ ಈ ಸಮಯಕ್ಕೆ ಬರಲಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮೆಲ್ಲರಿಗೂ ನಮ್ಮ ಬೋವಿಗೌಡರ ಮಹಾಸಭಾದ ಗುರುಗಳಾದಂತಹ ಮುನಿರಾಜ್ ಪರವಾಗಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ತಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತೀರಂತ ನಾನು ನಂಬಿದೆ. ಮುಂದಿನ ವಿಷಯಗಳನ್ನು ತಾವು ಯಾವುದೇ ವಿಷಯಗಳನ್ನು ಕೇಳ್ಬೇಕಂದ್ರೆ ನಮ್ಮ ಪರಮ ಪೂಜ್ಯ ನಮ್ಮ ಬಂಗಾರು ರಂಗನಾಥ ಸ್ವಾಮಿಗಳಿಗೆ ಕೇಳ್ಬೇಕು. ಸುರೇಶ್ ಅಮ್ರೆ, ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ತಸ್ಮೈ ಶ್ರೀ ಗುರುವೇ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೆಯನ್ನ ಪರಮ ಬಂಧು ಎನ್ಸಯ್ಯ, ಹೊಸದೀಶ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸಿದ್ದರಾಮೇಶ್ವರಾಯ ನಮಃ. ಈ ಕರ್ನಾಟಕ ರಾಜ್ಯ ಬೋವಿಗೌಡರ ಮಹಾಸಭಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕುರಿತು ಈ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮ, ಈ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮ ಬಂದಿರತಕ್ಕಂಥ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಂಪಣ್ಣವರೇ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ವಿಠಲ್ ಅವರೇ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರೇ ಮತ್ತು ಮಹಿಳಾ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಂದ್ರಮ್ಮ ಅವರೇ ಮತ್ತು ಮಹಾಸಭಾದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿ ಅವರೇ ಮತ್ತು ಈ ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಕುಲ ಬಾಂಧವರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ದಿನಾಂಕ 16/5/2026 ನಮಗೆ ಇವತ್ತ ಎಲ್ಲ ಕುಲ ಬಾಂಧವರು ಸೇರಿ ಈ ಒಂದು ನಮಗ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಜಗತ್ತ ಬೋವಿ ಪಂಚಪೀಠ ಪೀಠಾಧ್ಯಕ್ಷರನ್ನಾಗಿ ನಮಗ ನೇಮಕ ಮಾಡಿದ್ದಾರೆ ಕುಲ ಬಾಂಧವರೆಲ್ಲರೂ ಸೇರಿ. ಆ ಒಂದು ನೇಮಕ ಮಾಡುವಂತ ಸಮಯದಲ್ಲಿ ಎಲ್ಲಿಂದ ಪೂಜ್ಯರನ್ನು ಕರೆಸಿದ್ರಪ್ಪ ಅಂತಂದ್ರೆ, ಯುರೋಪ ಖಂಡದಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಉಮಾಶ್ ಯೋಗಿ ಅವರು ಅಪ್ಪಾಜಿಯವರು ಬಂದು, ಮತ್ತು ಅವ್ರ ಜೊತೆಗೆ ಗುಜರಾತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಂತಿ ಅವರು ಮತ್ತು ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥ ಎಲ್ಲರೂ ಮತ್ತು ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜು ಅವರು ಮತ್ತು ಎಲ್ಲರೂ ಸೇರಿ ಮತ್ತು ಹಲವಾರು ಮಾಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ಗುಲೆಟ್ ಶೇಖರ್ ಅವರು ಮತ್ತು ವೆಂಕಟೇಶ್ ಮೊರೆ ಅವರು ಎಲ್ಲರೂ ಸೇರಿ ಕುಲ ಬಾಂಧವರು ಸೇರಿ ನನಗೆ ಇವತ್ತ ಜಗತ್ತ ಬೋವಿ ಪಂಚಪೀಠ ಒಂದು ಪೀಠಾಧ್ಯಕ್ಷರನ್ನಾಗಿ ನಮಗ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ, ಸಮಾಜದ ಒಂದು ಮುನ್ನಡೆಸಲಿಕ್ಕೆ, ಸಮಾಜ ಒಂದು ಕಾರ್ಯರೂಪಗಳನ್ನು ರೂಪಿಸಲಿಕ್ಕೆ, ಸಮಾಜವನ್ನು ಒಂದು ಅಭಿವೃದ್ಧಿ ಪಡಿಸಲಿಕ್ಕೆ ಅಂತೇಳಿ ನಮ್ಮನ್ನು ಇವತ್ತ ಜಗತ್ತ ಬೋವಿ ಪಂಚಪೀಠದ ಅಧ್ಯಕ್ಷರನ್ನಾಗಿ ನಮ್ಗೆ ನೇಮಕ ಮಾಡಿದ್ದಾರೆ. ನಮ್ಮ ಹೆಸರು ಪರಮ ಪೂಜ್ಯ ಶ್ರೀ ಬಂಗಾರ ರಂಗನಾಥ ಮಹಾಸ್ವಾಮಿಗಳಂತೆ. ಇವತ್ತಿನಲ್ಲಿಂದ ನಾನಿವತ್ತ ಕುಲ ಬಾಂಧವರಿಗೆ ನಾನು ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಡುಬಡವರು ಇರ್ತಕ್ಕಂಥ ನಮ್ಮ ಸಮಾಜದವರು ಅತ್ಯಂತ ಇವತ್ತ ಕಷ್ಟದಲ್ಲಿ ದುಃಖದಲ್ಲಿ ಇರ್ತಕ್ಕಂಥ ಸಮಾಜ, ಕಲ್ಲನ್ನೇ ನಂಬಿ ಈ ಒಂದು ಇದು ಕಟ್ಟಡವನ್ನ ನಂಬಿ ಕಷ್ಟಪಟ್ಟು ದುಡಿತಕ್ಕಂಥ ನಮ್ಮ ಸಮಾಜ ಯಾರಿಗೆ ಮೋಸ ಮಾಡದೆ, ಯಾರಿಗೆ ವಂಚನೆ ಮಾಡದೆ, ಯಾರಿಗೆ ಇವತ್ತ ತೊಂದರೆ ಕೊಡದೆ ಆತ್ಮವಿಶ್ವಾಸಕವಾಗಿ ಇವತ್ತ ಒಂದು ಆತ್ಮ ಬಂಧನ ಆತ್ಮೀಯತವಾಗಿ ಯಾರಿಗೆ ತೊಂದರೆ ಕೊಡಲಿ ಇವತ್ತ ನಮ್ಮ ಸಮಾಜ ಸ್ವತಂತ್ರವಾಗಿ ಬದುಕ್ತಕ್ಕಂಥ ಸಮಾಜ, ಬದುಕನ್ನು ಕಟ್ಕೊಳ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಇವತ್ತು ಈ ಸಮಾಜ ಇಷ್ಟು ಕಷ್ಟದಲ್ಲಿ ಇದೆ ಅಂತಂದ್ರೆ ಇವತ್ತೆಲ್ಲ ಸರ್ಕಾರಗಳು ಹಲವಾರು ಸರ್ಕಾರಗಳು ನೋಡಿದ್ದಾರೆ. ಸರ್ಕಾರ ಇವತ್ತ ಮನಗಂಡು ಸರ್ಕಾರಗಳು ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಬೋವಿ ನಿಗಮ ಇದೆ. ಆ ಬೋವಿ ನಿಗಮದಲ್ಲಿ ಅಭಿವೃದ್ಧಿ ಆಗ್ಲಂತೇಳಿ ಇವತ್ತು ಬೋವಿ ನಿಗಮ ಮಾಡಿದ್ದಾರೆ. ಇವತ್ತಿನ ದಿವಸಲ್ಲಿ ಇವತ್ತ ನಮ್ಮ ಸಮಾಜ ಇವತ್ತ ಮಿಷನರಿ ಬಂದು
ಮಿಷನರಿ ಬಂದು ಇವತ್ತ ನಮ್ಮ ಸಮಾಜಕ್ಕೆ ಕೆಲಸ ಕಾರ್ಯಗಳು ಇಲ್ದಂಗಾಗಿದೆ. ಆ ಕೆಲಸ ಕಾರ್ಯಗಳು ಇಲ್ದಂಗಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಇವತ್ತು ಮನಗಂಡು ಸರ್ಕಾರಗಳು ಇವತ್ತು ಭೂ ನಿಗಮ ಅಭಿವೃದ್ಧಿ ಆಗಲಿ ಅಂತೇಳಿ ಮಾಡಿದೆ. ಇವತ್ತ ಸಮಾಜ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದಪ್ಪ ಅಂತಂದ್ರೆ ಇವತ್ತ ಒಂದು ಹೊತ್ತಿಗೆ ಇವತ್ತ ಊಟ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತ ಇರ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಆ ಲೆವೆಲ್ ಇವತ್ತು ಸಮಾಜ ಹೋಗಿದೆ. ಮೊದಲು ಮಿಷನರಿಗಳು ಇದ್ದಿದ್ದಿಲ್ಲ, ಏನಿದಿಲ್ಲ. ರೋಡ್ ಆಗ್ಬೇಕಾದ್ರೆ, ಇವತ್ತ ಗುಡಿ ಗೋಪುರಗಳಾಗ್ಬೇಕಾದ್ರೆ, ಇವತ್ತ ಕೆರೆ ಬಾವಿಗಳಾಗ್ಬೇಕಾದ್ರೆ, ಇವತ್ತ ಮಠ ಮಾನ್ಯಗಳಾಗಬೇಕಾದ್ರೆ ಇವತ್ತ ನಮ್ಮ ಸಮಾಜ ಬೇಕಾಗಿತ್ತು. ಇವಾಗ ಏನಾಗಿದೆ ಅಲ್ಲ, ಎಲ್ಲಾ ಸಮಾಜದವರು ಇವತ್ತ ನಮ್ಮ ಕೆಲಸಗಳನ್ನು ಕಲ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದ ನಮ್ಮ ಸಮಾಜದವರು ನಮ್ಮ ಕೆಲಸ ಕಲ್ತಿರ್ಲಿಂದ, ಇವತ್ತೆಲ್ಲ ಮಿಷನರಿ ಬಂದಿರಲಿಂದ ನಮ್ಮ ಸಮಾಜಕ್ಕೆ ಕೆಲಸ ಕಾರ್ಯಗಳು ಕಡಿಮೆ ಆಗಿದ್ದಾವೆ. ಕಡಿಮೆ ಆಗಿದ್ರಲಿಂದ ಇವತ್ತ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಬೋವಿ ನಿಗಮ ಮಾಡಿ ಇವತ್ತ ಬೋವಿ ಅಭಿವೃದ್ಧಿ ಆಗ್ಲಿ, ಬೋವಿ ಸಮಾಜದವರ ಅಭಿವೃದ್ಧಿ ಆಗ್ಲಿ, ಮುಂದೆ ಬರಲಿ ಅಂತೇಳಿ ಶಿಕ್ಷಣಕವಾಗಿ ಆರ್ಥಿಕವಾಗಿ ಸಬಲರಾಗಿ ಇವತ್ತು ಮುಂದೆ ಬರಲಿ ಅಂತೇಳಿ ಇವತ್ತ ನಮ್ಮ ಸಮಾಜಕ್ಕೋಸ್ಕರ ಇವತ್ತ ಬೋವಿ ನಿಗಮ ಮಾಡಿದ್ದಾರೆ ಸರ್ಕಾರಗಳು. ಆ ಬೋವಿ ನಿಗಮವನ್ನು ಮಾಡಿದ್ರೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಬೋವಿ ನಿಗಮದಲ್ಲಿ ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥವ್ರು, ಹಿತೈಷಿಗಳು, ಮುಖಂಡರುಗಳು ಇವತ್ತು ಬೋವಿ ನಿಗಮದಲ್ಲಿ ಇವತ್ತ ಹೋಗ್ಬಿಟ್ಟು ಸಮಾಜದ ಒಂದು ಹೆಸರು ಹೇಳ್ಕೊಂಡು ಅಲ್ಲಿ ಬೋವಿ ನಿಗಮದಲ್ಲಿ ಲೂಟಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ಯಾರೋ ಲೂಟಿ ಮಾಡತಕ್ಕಂತ ಏನು ಯಾರಿದ್ದಾರೆ ಇವತ್ತ ಕಳ್ಳರು, ಅವರಿಗೆ ಇವತ್ತ ನಾನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಸಮಾಜ ದುಡ್ಡನ್ನು ನೀವು ಯಾವ ಕಾಲಕ್ಕ ಇವತ್ತ ನೀವು ಹೊಡಿಬಾರ್ದು. ನೀವು ಇನ್ನು ಮುಂದೆ ಏನಾದರೂ ಸಮಾಜ ದುಡ್ಡು ಹೊಡಿಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಿಮ್ಮ ಮೇಲೆ ಇವತ್ತ ಕಠಿಣ ಕ್ರಮ ನಾವು ಕೈಗೊಳ್ಬೇಕಾಗುತ್ತೆ. ಸ್ವಾಮೀಜಿಗಳಾಗಿ ಇವತ್ತು ನಿಮ್ಮ ಮೇಲೆ ಇವತ್ತ ನಾವು ಕೇಸನ್ನು ದಾಖಲ ಮಾಡಬೇಕಾಗುತ್ತೆ, ನಿಮ್ಮನ್ನ ಮತ್ತು ಜೈಲಿಗೆ ಕಳಿಸ್ಬೇಕಾಗತ್ತೆ. ದಯಮಾಡಿ ಸಮಾಜ ದುಡ್ಡನ್ನು ಸಮಾಜಕ್ಕೆ ತಲುಪಬೇಕು. ಈ ನಿಗಮ ದುಡ್ಡು ಇರ್ತಕ್ಕಂಥ ದುಡ್ಡು ಇವತ್ತ ಕಡೆ ಮನುಷ್ಯ ಇವತ್ತಿಗೆ ತಲುಪಬೇಕಂತೇಳಿ ಇವತ್ತ ನಾವು ಇವತ್ತು ಈ ಸಭೆಯಲ್ಲಿ ನಾನು ತಿಳಿಸ್ತೇನೆ ತಮಗೆಲ್ಲ. ಇವತ್ತ ಈಗಾಗಲೇ ಆಗಿರ್ತಕ್ಕಂಥ ನಮ್ಮ ನಿಗಮದಲ್ಲಿ ಅನ್ಯಾಯವನ್ನು, ಈಗಾಗಲೇ ನಮ್ಮ ಸಮಾಜ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣವನ್ನು ಸುಮಾರು 100 ಕೋಟಿ 97 ಕೋಟಿ ಅಲ್ಲದೆ ಮತ್ತು 100 ಕೋಟಿ ಇವತ್ತು ಹಗರಣ ಆಗಿದೆ ಅಂತೇಳಿ ನಮ್ ಗಮನಕ್ಕೆ ಬಂದಿದೆ. ಆ 100 ಕೋಟಿ ಇವತ್ತ ಸಮಾಜ ಅಭಿವೃದ್ಧಿ ಆಗಲಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡನ್ನು ಇವತ್ತ ನಿಗಮ ದುಡ್ಡನ್ನು ಇವತ್ತ ನೀವು ಲೂಟಿ ಮಾಡಿದ್ರಲ್ಲ, ನಿಮಗೆ ಯಾವ ತರ ನಾವು ಶಿಕ್ಷೆ ಕೊಡಬೇಕು, ನಿಮ್ಗೆ ಯಾವ ತರ ಇವತ್ತ ಶಿಕ್ಷೆ ನೀವು ನಿಮ್ಗೆ ಕೊಡಿಸ್ಬೇಕು, ಅದು ನೀವು ಮನಗಂಡಬೇಕಾಗಿದೆ. ಅದು ಮಾತ್ರ ನಾವು ಬಿಡುದಿಲ್ಲ. ಇವತ್ತ ವಾಲ್ಮೀಕಿ ಸಮಾಜದಲ್ಲೇ ಇದೇ ತರ ಹಗರಣ ಆಗಿತ್ತು. ಪರಮ ಪೂಜ್ಯರಾಗಿರ್ತಕ್ಕಂಥ ಪ್ರಸನ್ನ ಸ್ವಾಮಿಗಳು ಅವರು ಫ್ರೀಡಂ ಪಾರ್ಕ್ ನಲ್ಲಿ ಕೂತ್ಕೊಂಡು ಸಮಾಜದ ದುಡ್ಡನ್ನು ಇವತ್ತು ವಾಪಸ್ ನಿಗಮಕ್ಕೆ ತರಿಸಿ ಸಮಾಜಕ್ಕೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನು ಅವ್ರು ಹೆಂಗ ಕೊಡಿಸಿದ್ರು, ಅದೇ ತರ ಇವತ್ತ ಏನು ನನ್ನ ಕುಲ ಬಾಂಧವರು ನನ್ಗ ಈ ಜಗತ್ತ ಬೋಯಿ ಒಡ್ಡಾರ ಪಂಚಪೀಠನ ಪೀಠಾಧ್ಯಕ್ಷರನ್ನಾಗಿ ನಾನು ಮಾಡಿದಾರಲ್ವಾ, ನಿಮ್ಮ ಒಂದು ಸೇವೆ ನಾನು ಮಾಡ್ಲಿಕ್ಕೆ, ನಿಮ್ಮ ಒಂದು ಒಳ್ಳೆ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಅತಿ ಶೀಘ್ರದಲ್ಲೇ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಇವತ್ತ ನಿಗಮ ದುಡ್ಡು ವಾಪಸ್ ತರವರೆಗೂ, ಆ ನಿಗಮಲ್ಲಿ ಆಗಿರ್ತಕ್ಕಂಥ ದುಡ್ಡು ಲೂಟಿಯನ್ನು ಆ ನಿಗಮಕ್ಕೆ ವಾಪಸ್ ತಂದು ಕೊಡೋವರೆಗೂ ನಾನು ಸತ್ಯಾಗ್ರಹ ಉಪಸತ್ಯಾಗ್ರಹವನ್ನು ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಶೀಘ್ರದಲ್ಲೇ ನಾನು ಹಮ್ಮಿಕೊಳ್ತಕ್ಕಂಥ ಕಾರ್ಯನ ಮಾಡ್ತೇನೆ ಅಂತೇಳಿ ಇವತ್ತ ನಮ್ಮ ಎಲ್ಲಾ ಕುಲ ಬಾಂಧವರಿಗೆ ಬಂಧುಗಳಿಗೆ ನಾನು ತಿಳಿಸ್ತೇನೆ. ಇವತ್ತ ನಿಮ್ಮ ಇನ್ನು ಮುಂದೆ ನೀವು ಯಾರಿಗೆ ಅನಿಸ್ತಕ್ಕಂಥ ಕಾರ್ಯ ಮಾಡಬೇಡ್ರಿ. ನಿಮ್ಗೆ ಏನು ತಲುಪಬೇಕಾಗಿದೆ ನಿಗಮದಿಂದ ಕಡೆಗೆ ಮನುಷ್ಯಗೂ ಸಹ ಇವತ್ತ ತಲುಪತಕ್ಕಂಥ ಕಾರ್ಯ ನಾವು ಮಾಡ್ತೀನಿ ಅಂತ ಹೇಳಿ ಇವತ್ತ ನಿಗಮದಲ್ಲಿ ಸಿಗ್ತಕ್ಕಂಥ ಎಲ್ಲ ಏನು ಸೌಲಭ್ಯಗಳಿದಾವೆ ಪ್ರತಿಯೊಂದು ನಮ್ಮ ಕುಲ ಬಾಂಧವರು ಬೋವಿ ಜನಾಂಗ ನಮ್ಮ ಜನಾಂಗಕ್ಕೆ ಇವತ್ತು ತಲುಪತಕ್ಕಂಥ ಕಾರ್ಯ ಸಹ ಇವತ್ತು ನಾನು ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಎಲ್ಲರೂ ನೀವು ಕುಲ ಬಾಂಧವರು ಇವತ್ತು ಅಧ್ಯಕ್ಷರುಗಳಾಗಿರ್ಬೋದು, ರಾಜಕೀಯ ಮುಖಂಡರಾಗಿರ್ಬೋದು, ಮತ್ತೆ ಇವತ್ತು ಸಂಘಟನೆರಾಗಿರ್ಬೋದು, ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಇವತ್ತೆಲ್ಲರೂ ನನ್ನ ಜೊತೆಗೆ ನೀವು ಇದ್ದರೆ, ಕುಲ ಬಾಂಧವರು ಎಲ್ಲರೂ ನನ್ನ ಜೊತೆಗಿದ್ದರೆ ಇವತ್ತು ಈ ತರ ಮುಂದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ತಕ್ಕಂಥ ಕಾರ್ಯ, ಸಮಾಜಕ್ಕೆ ಇವತ್ತ ಮೋಸ ಆಗ್ಲಾರ್ತಕ್ಕಂಥ ಕಾರ್ಯ ಎಲ್ಲರ ಜೊತೆಗೆ ನಾನು ಇವತ್ತ ಸಮಾಜಕ್ಕೆ ಇವತ್ತ ನ್ಯಾಯ ಕೊಡಿಸ್ತಕ್ಕಂಥ ಕಾರ್ಯ, ಸಮಾಜವನ್ನು ಮುಂದೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯ ನಾನು ಮಾಡ್ತೀನಿ ಅಂತ ಹೇಳಿ, ಸಮಾಜನ ಮುಂದೆ ಅಭಿವೃದ್ಧಿಗೆ ಇವತ್ತ ಕೊಂಡೊಯ್ತಕ್ಕಂಥದ್ದ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಇವತ್ತ ಎಲ್ಲರಿಗೂ ಇವತ್ತ ನಾನು ತಿಳಿಸ್ತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತ ನನಗ ಈ ಮಾಧ್ಯಮ ಗೋಷ್ಠಿಯಲ್ಲಿ ಇವತ್ತ ನನ್ನ ಸುಕುಲ ಬಾಂಧವರು ಎಲ್ಲರೂ ಕರೆಸಿ ಮತ್ತು ಮಾಧ್ಯಮ ಮಿತ್ರರು ಇವತ್ತು ನನಗೆ ಇಷ್ಟೆಲ್ಲ ನನಗೆ ಅನುಕೂಲತೆ ಮಾಡಿಕೊಟ್ಟ ನಾನು ಮಾತಾಡ್ಲಿಕ್ಕೆ ಆಶೀರ್ವಚನೆ ಮಾಡ್ಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಾನು ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಮುಗಿಸ್ತಾ ಇಸ್ತೇನೆ. ಜೈ ಸಿದ್ದರಾಮೇಶ್ವರ. ಈಗಾಗಲೇ ಒಳ ಮೀಸಲಾತಿ ಆಗಿರ್ತಕ್ಕಂಥ ನಮ್ಮ ಅನ್ಯಾಯ, ಅದನ್ನು ಸಹ ಇವತ್ತ ನಮಗೆ ಬಹಳ ಅನ್ಯಾಯ ಆಗಿದೆ. ಇವತ್ತ ಸರ್ಕಾರ ಇವತ್ತ ತಿಳ್ಕೋಬೇಕಾಗಿದೆ, ಸರ್ಕಾರ ಇವತ್ತ ಮನಗಂಡಬೇಕಾಗಿದೆ. ನಮ್ಮ ಸಮಾಜ ಇವತ್ತ ಬೆರಳೆಣಿಕೆ ಅಷ್ಟು ಇವತ್ತ ಅಭಿವೃದ್ಧಿ ಆಗಿದೆ.
ನಮ್ಮ ಸಮಾಜ ಇವತ್ತ 100% ಅಲ್ಲಿ ಇವತ್ತು 10% ಸಹ ಇವತ್ತು ಅಭಿವೃದ್ಧಿ ಆಗಿಲ್ಲ. ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡಿದ್ರಿ ನೀವು. ಈ ಒಳ ಮೀಸಲಾತಿ ಅನ್ಯಾಯ ಆಗಿರ್ತಕ್ಕಂಥ ನಮಗೆ ಇವತ್ತ ಮುಂದಿನ ಮತ್ತು ನಮ್ಮ ನ್ಯಾಯ ಸಿಗೋವರೆಗೂ ಒಳ ಮೀಸಲಾತಿ ವಿರುದ್ಧ ಹೋರಾಟ ನಾವು ಮತ್ತು ಸಹ ಇವತ್ತು ಹಮ್ಮಿಕೊಳ್ತೀವಿ ಅಂತ ಹೇಳಿ ಇವತ್ತು ವಿಷಯವನ್ನು ನಾವು ತಮಗೆ ತಿಳಿಸಿ ಈ ಮಾತುಗಳನ್ನ ನಾನು ಮುಗಿಸ್ತೇನೆ. ಜೈ ಸಿದ್ದರಾಮೇಶ್ವರ. ಕಗ್ಗೊಡಲಿನಿಂದ ಚಿತ್ರದುರ್ಗದ ಪೀಠನೇ ಬೇರೆ ಮಾಡ್ಬಿಟ್ಟು ಈಗ ನಮಗೆ ನಮ್ಮ ಸಮಾಜಕ್ಕೆ 10 ಪಂಚಪೀಠಾಧೀಶರು ಬೇಕು. ಯಾಕಂದ್ರೆ ಈಗಿರೋ ಸ್ವಾಮಿಗಳ ಬಗ್ಗೆ ನಾವು ಹೇಳಂಗೆ ಇರಕ್ ಬರಲ್ಲ. ನಾವೇ ಪಟ್ಟಾಭಿಷೇಕ ಮಾಡ್ತೀವಿ, ಅವ್ರಿಗೆ ಪೂಜನೀಯ ಸ್ಥಾನ ಐತಿ. ಅವರ ಬಗ್ಗೆ ಕೆಟ್ಟದ ಅನ್ಯತ ನಾವು ಮಾತಾಡಕ್ಕಾಗಲ್ಲ. ಜನರಿಗೆ ಎಲ್ಲಿಯಾದರೂ ಒಂದು ಬಡ ಕುಟುಂಬದಲ್ಲಿ ಒಂದು ಮಗುವಿನ ನಾಮಕರಣ ಇರಲಿ ಅಥವಾ ಒಂದು ಮನೆ ಗೃಹ ಪ್ರವೇಶ ಇರಲಿ ಅಥವಾ ಪ್ರವಚನ ಕೇಳೋದಿರಲಿ ಅಥವಾ ಆತ್ಮಶಾಂತಿಗಾಗಿ ಒಂದು ಓಣಿಯಲ್ಲಿ ನಮ್ಮ ಸಮಾಜದವರು ಬಹಳ ಕುಲಕಸಬು ನಿಮ್ಗೆ ಗೊತ್ತಿದೆ. ಕಲ್ಲನ್ನೇ ಕರೆಸೋರು ನಾವು ಸಾಯಂಕಾಲದಾಗ ಪ್ರವಚನ ಕೇಳಬೇಕಲ್ಲ, ಸಿಗುವಂತ ತಕ್ಷಣ ಸಿಗುವಂತ ಸ್ವಾಮಿಗಳಂದರೆ ಇವರೊಬ್ಬರು ಮಾತ್ರ. ಹಾಗಾಗಿ ಇನ್ನೂ 10 ಜನ ಬಂದ್ರು ನಮ್ಮ ಸಮಾಜಕ್ಕೆ ಪ್ರತಿ ಒಂದು ಜಿಲ್ಲೆಗೂ ಕೂಡ ಬೇಕಾದ್ರೆ ನಾವು ಸ್ವಾಮಿಗಳು ಪಟ್ಟಾಭಿಷೇಕ ಮಾಡ್ತೀವಿ. ಅದರಿಂದ ನಮ್ಮ ಸಮಾಜಕ್ಕೆ ಒಳಿತಿ ಆಗೋದಿದ್ರೆ ನಮ್ಮ ಸಭಾ ಬೆಂಬಲ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ, ಈಗ ಸರ್ಕಾರದ ಗಮನಕ್ಕೆ ನಾವು ಆಲ್ರೆಡಿ ಈಗ ಪ್ರಸ್ತಾವನೆ ಹಾಕಿದೀವಿ. ಮಾಜಿ ಮಂತ್ರಿಗಳಾದಂತ ನಮ್ಮ ಪೂಜ್ಯ ನಮ್ಮ ಇವರು ಸನ್ಮಾನ್ಯ ಕೂಲಿಹಟ್ಟಿ ಶೇಖರ್ ಅವರು ಕೂಡ ಮೊನ್ನೆ ಅದ್ರ ಬಗ್ಗೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಹಾಸಭಾದ ವತಿಯಿಂದ ಮಠಕ್ಕೆ ಟ್ರಸ್ಟ್ ಅನ್ನು ಕಟ್ತಾ ಇದ್ವಿ. ಟ್ರಸ್ಟ್ ಅನ್ನು ಕಟ್ಟಿ ಪರಮ ಪೂಜ್ಯರನ್ನು ಅದಕ್ಕೆ ಉಸ್ತುವಾರಿ ಮಾಡ್ತೀವಿ. ಸಂಬಂಧಪಟ್ಟದೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಿ ಸರ್ಕಾರದ ಗಮನಕ್ಕೆ ತಂದು ರಾಜ್ಯಪಾಲರಿಗೆ ಸ್ವತಃ ನಾವು ನಮ್ಮ ಮಠದ ಟ್ರಸ್ಟ್ ವತಿಯಿಂದ ಒಂದು ಆಮಂತ್ರಣ ಪತ್ರಿಕೆ ಕೊಟ್ಟು ಅವರಿಗೆ ವಿನಂತಿ ಮಾಡಿಕೊಂಡು ಯಾವ ರೀತಿ ನಮ್ಮ ಪೀಠಗಳು ಅದಾವೆ, ಈಗ ಬಾಗಲಕೋಟೆ ಪೀಠ, ಚಿತ್ರದುರ್ಗ ಪೀಠ, ಅದೇ ರೀತಿ ಇದು ಕೂಡ ಒಂದು ಪೀಠ, ಇದಕ್ಕೂ ಕೂಡ ಸರ್ಕಾರದಿಂದ ಆಹ್ವಾನ ಬರಬೇಕು. ಸರ್ಕಾರದಿಂದ ಬರತಕ್ಕಂತ ಅನುದಾನಗಳೇನಿವೆ, ಸರ್ಕಾರದಿಂದ ಬರಬೇಕಂತ ಏನ್ ಸೌಲಭ್ಯಗಳಿವೆ, ಜನರಿಗೆ ಏನ್ ಸೌಲಭ್ಯ ಅದು ಕೂಡ ಈ ಮಠದ ಆಶ್ರಮದಲ್ಲಿ ಮಾಡಿಕೊಡ್ಬೇಕಂತ ಹೇಳಿದ್ವಿ. ಮಠಕ್ಕೋಸ್ಕರ ಸರ್ಕಾರಿ ಜಾಗೆಯಲ್ಲಿ ನಾವು ಆಲ್ರೆಡಿ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಅಂದ್ರೆ ಸರ್ಕಾರಿ ಮಟ್ಟದಲ್ಲಿ ಶೀಘ್ರದಲ್ಲಿ ಅದು ಮಠದ ಸುಪರ್ದಿಗೆ ಕೊಡ್ತಾರೆ. ಆಮೇಲೆ ಭಕ್ತಾದಿಗಳಿದ್ದಾರೆ, ನಮ್ಮ ಕರ್ನಾಟಕ ಭಾರತದ ಭಕ್ತಾದಿಗಳು, ನಮ್ಮ ಪೂಜ್ಯ ಪರಮ ಪೂಜ್ಯರು ಜೋಳಿಗೆ ನೆತ್ತಿ ನಮ್ಮ ಸಿದ್ದರಾಮೇಶ್ವರ ಯಾವ ರೀತಿ ಸೊನ್ನಲಾಪುರದಲ್ಲಿ ಕೆರೆ ಕಟ್ಟಿದ್ರು, ಅದೇ ರೀತಿ ನಮ್ಮ ಪರಮ ಪೂಜ್ಯರು ಕೂಡ ಕಾರ್ಯವನ್ನು ಮಾಡ್ತಾರೆ ನಂಬಿದ್ದೇವೆ. ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿ ಹಳ್ಳಿಯಿಂದ ಬಂದಂತ ದೇಣಿಗೆಯನ್ನು ಸಂಗ್ರಹಿಸಿ ಆದಷ್ಟು ತಕ್ಕ ಮಟ್ಟಿಗೆ ಕಟ್ಟಲು ಪ್ರಯತ್ನ ಪಡ್ತೀವಿ. ಸರ್ಕಾರದ ಬರಬೇಕಾದಂತ ಪ್ರತಿಯೊಂದನ್ನು ಅನುದಾನ ಸದುಪಯೋಗಗೊಳಿಸ್ತೀವಿ. ಹಾಗೂ ಪಾರದರ್ಶಕವಾಗಿ ಟ್ರಸ್ಟ್ ಅನ್ನು ನಿರ್ಮಿಸಿ ಸರ್ಕಾರದಿಂದ ಬಂದಂತಹ ಇರಲಿ ಹಣ ಇರಲಿ ಅಥವಾ ದಾನಿಗಳಿಂದ ಬಂದಂತಹ ಹಣ ಇರಲಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಯಾವ ರೀತಿ ನಿಯಮಗಳಿದೆ ಅದೇ ರೀತಿ ನಾವು ಮಠವನ್ನು ಮುನ್ನಡೆಸ್ತೀವಿ ಅಂತ ಹೇಳಿ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ತಿಳಿಸಲು ನಾನು ಇಷ್ಟಪಡ್ತೇನೆ. ಇಂತಿಷ್ಟು ಎಕರೆ ಅಂತಂದ್ರೆ ಅಂದಾಜು ಪ್ರಕಾರ ಒಂದು 3-3.5 ಎಕರೆ ಇದೆ. ಅದನ್ನು ಸರ್ಕಾರ ಗಮನಕ್ಕೆ ತಂದಿದ್ವಿ. ಸರ್ಕಾರ ಇದು ಪರಿಶೀಲನೆ ನಡೆಸ್ತಾ ಇದೆ. ಪರಿಶೀಲನೆ ಆದ ತಕ್ಷಣ ನಮ್ಮ ಸುಪ್ರದಿ ಕೊಟ್ಟ ಮೇಲೆ ತಕ್ಕ ಮಟ್ಟಿಗೆ ಜ್ಞಾನ ಪ್ರಸಾರಕ್ಕಾಗಿ, ದಾನಕ್ಕಾಗಿ ಅಥವಾ ಯಾವುದೇ ರೀತಿ ನಮ್ಮ ಈ ಮಠದಿಂದ ಜನರಿಗೆ ಅನುಕೂಲವಾದಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ. ಅನಾಥಾಶ್ರಮ ಆಗಲಿ, ಬಾಲ್ಯಾಶ್ರಮ ಆಗಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಆ ನಿಟ್ಟಿನಲ್ಲಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನಾನು ವಿಠ್ಠಲ್ ವಡ್ಡರ್ ಅಂತೇಳಿ ಕರ್ನಾಟಕ ಭೂವಿ ವಡ್ಡರ್ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ. ಮತ್ತು ಹಾಗಾಗಿ ಏನಾಗಿದೆ ಅಂದ್ರೆ ಈಗಿನ ಪರಿಸ್ಥಿತಿ ಏನದಂದ್ರ ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಬಂಗಾರು ರಂಗನಾಥ ಸ್ವಾಮೀಜಿಗಳು ಇವತ್ತು ಇಡೀ ರಾಜ್ಯ ಸುತ್ತಾಕತ್ತಾರ. ಪ್ರತಿಯೊಂದನ್ನ ಯಾರು ಬಡತನ ಎಲ್ಲಿ ಜಾಸ್ತಿ ಐತಿ ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳು ಕೇಳಕತ್ತಾರ. ಇವತ್ತು ನಮಗ ಇಂಥ ಸ್ವಾಮೀಜಿಗಳ ಅವಶ್ಯಕತೆ ಬಹಳ ಇದೆ. ನಮ್ಮ ಸಮಾಜಕ್ಕೆ ಯಾಕೆ ಅವಶ್ಯಕತೆ ಐತಂದ್ರ
ಪ್ರತಿಯೊಂದನ್ನ ಈಗ ಇವತ್ ನೋಡ್ರಿ ಏನೋ ಒಂದು ಸಮಸ್ಯೆ, ಒಂದೇ ಕಟ್ಟುವಿಕೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು. ಇವತ್ತ ಬಂಗಾರು ರಂಗನಾಥ ಸ್ವಾಮೀಜಿಗಳೇ ಖುದ್ದಾಗಿ ಹೋಗಿ ಏನ್ ಸಮಸ್ಯೆ ಐತಿ, ಏನಾಗ್ಯದ, ನಮ್ಮಲ್ಲಿ ಯಾಕೆ ಹೊಡೆದಾಡ್ತೀರಿ ಅಂತ ಕೇಳುವಂತ ಸ್ವಾಮೀಜಿಗಳು ನಮ್ಮ ಹತ್ರ ಇರ್ಲಿಲ್ಲ, ಇಷ್ಟು ದಿವಸ ಇರ್ಲಿಲ್ಲ. ಅಂದ್ರೆ ಒಂದು ಸೀಮಿತ ಆಗಿರೋದು ಸ್ವಾಮಿಗಳ ಲಕ್ಷಣ ಅಲ್ಲ. ಆದ್ರೂ ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ನಾವ್ ಯಾರಿಗೆ ಅವರೇ ಮಾತಾಡಲ್ಲ. ಬಟ್ ಇವತ್ತು ನಮ್ಮ ಸ್ವಾಮೀಜಿಗಳು ಎಲ್ಲಾ ಕಡೆ ತಿರುಗಾಡಿ ಇಡೀ ರಾಜ್ಯ ಸುತ್ತಾಡಕತ್ತಾರ. ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ರೂ ಅವರಿಗೆ ಆಹ್ವಾನ ಮಾಡಿ ಕರಿತಾ ಇದಾರ. ಅವ್ರಿಗೆಲ್ರಿಗೂ ನಾವು ಇವತ್ತೇ ಸಪೋರ್ಟ್ ಮಾಡಿ ಅವ್ರಿಗೆ ಒಂದು ಪೀಠಾಧ್ಯಕ್ಷರಾಗಿ ನಮ್ಮ ಜಗದ್ಗುರು ಅಂತೇಳಿ ನಾವು ಪೀಠಾಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಅವರಿಗೆ 16/5/2026 ಅವತ್ತಿಗೆ ಪಟ್ಟಾಭಿಷೇಕನು ಮಾಡಿದ್ದೀವಿ. ಎಲ್ಲಾ ಸ್ವಾಮೀಜಿಗಳು ಬಂದು ಪಟ್ಟಾಭಿಷೇಕ ಮಾಡ್ಯಾರ. ಇವತ್ತು ರಾಜ್ಯ ಸುತ್ತದ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶನೇ ಸುತ್ತೋ ವ್ಯಕ್ತಿತ್ವ ಅವ್ರ ಹತ್ರ ಐತಿ. ಇವತ್ತು ಸುತ್ತಾರಂತ ಭರವಸೆನೂ ಐತಿ. ನಾವು ಸುತ್ತಾಡಕ್ಕೆ ಅದಕ್ಕೆ ಏನ್ ಏರ್ಪಾಡು ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಬೋವಿ ಹಗರಣ 97 ಕೋಟಿ ಆದ್ರೂ ಕೂಡ ಯಾರು ಧ್ವನಿ ಇರ್ತಾ ಇಲ್ಲ. ಯಾರು ನಮ್ಮ ಸಮಾಜದಲ್ಲಿ ಧ್ವನಿ ಇರ್ತಾ ಇಲ್ಲ. ಮುಖಂಡರಾಗ್ಲಿ, ಇವತ್ತು ರಾಜಕೀಯ ಮುಖಂಡರಾಗ್ಲಿ, ಇವ್ರು ಯಾರು ಇರ್ತಾ ಇಲ್ಲ. ಕೆಲವು ಗುಳಿಯತ್ತಿ ಶೇಖರ್ ಅವ್ರಾಗ್ಲಿ ಇವತ್ತು ಇರ್ತಾ ಇದಾರ. ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡಿಸಿ ಅದನ್ನ ನಮ್ಮ ಸಮಾಜಕ್ಕೆ ನ್ಯಾಯ ಬೇಕುವರೆಗೂ ನಾವು ಅದಕ್ಕೆ ಬೆನ್ನು ಬಿಡಲ್ಲ, ಅದಕ್ಕೆ ಬೆನ್ನು ಹತ್ತಿದೀವಿ. ಅದು ಏನೇ ಕಷ್ಟ ಬರ್ಲಿ ಅದನ್ನ ನಿಭಾಯಿಸ್ತೀವಿ ಅಂತೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನಾನು ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಮಹಾಸಭಾದ ಮಹಿಳಾ ಅಧ್ಯಕ್ಷ ಆಗಿರುತ್ತೇನೆ. ಮತ್ತು ಇಲ್ಲಿ ಮಹಿಳೆಯರು ಕೂಡ ಮುಖ್ಯವಾಹಿನಿಗೆ ಬಂದು ನಮ್ಮ ಜಾತಿ ಏನಿದೆ ಅಂತ ಎಲ್ಲರೂ ಎತ್ತಿ ಹಿಡಿಬೇಕು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರದು. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂಬ ನಾಣ್ಣುಡಿಯಂತೆ ನಮ್ಮ ಸಮಾಜದ ಮಹಿಳೆಯರನ್ನು ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ಸಮಾಜದ ಮಕ್ಕಳಿಗೋಸ್ಕರ ದುಡಿಯಬೇಕು. ಮತ್ತು ಎಲ್ಲಿ ಅನ್ಯಾಯ ನಡೀತೈತಿ ಅಲ್ಲಿ ಎಲ್ಲರೂ ಸೇರಿ ನಮ್ಮ ಸಮಾಜದ ಪರವಾಗಿ ನಾವು ಹೋರಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತ ಎಲ್ಲೇ ಹೋದ್ರು ಕೂಡ ನಮ್ಮ ಇಡೀ ಕರ್ನಾಟಕದಲ್ಲಿ ವಿದ್ಯಾವಂತ ಮಹಿಳೆಯರು ಮತ್ತ ಎಷ್ಟೋ ಮಕ್ಕಳು ಇದ್ದಾರೆ. ಅವರಿಗೆ ಯಾವುದೇ ಸರ್ಕಾರದ ಸೌಲಭ್ಯ, ಕೆಲಸ, ಆಮೇಲೆ ಸರ್ಕಾರಿ ಗೋರ್ಮೆಂಟ್ ನೌಕರಿ, ಆಮೇಲೆ ಇನ್ನೂ ಹೆಚ್ಚೆಚ್ಚು ನಮ್ಮ ಸಮಾಜದಲ್ಲಿ ತುಂಬಾ ಕಡು ಬಡವರಿದ್ದಾರೆ. ಅವರಿಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ದಯಮಾಡಿ ಎಲ್ಲಾರು ನಮ್ಮ ಸಮಾಜಕ್ಕೆ ಬಂದಂತ ಅನುದಾನದಲ್ಲಿ ಎಲ್ಲಿ ಬಡವರ ಮಕ್ಕಳು ಇರ್ತಾರೋ ಅಲ್ಲೆಲ್ಲ ಓದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಯಾವುದೇ ಭೇದವಿಲ್ಲದೆ ನಮ್ಮ ಸಮಾಜಕ್ಕೋಸ್ಕರ ದುಡಿಬೇಕಂತ ಕೂಡ ಕೇಳ್ತಾ ಇದ್ದೀನಿ. ದುಡಿಯೋದಂದ್ರೇನು ಒಗ್ಗಟ್ಟಾಗಿ ನಾವು ಬರ್ಬೇಕು. ಬರೀ ಗಂಡ್ಮಕ್ಳಷ್ಟೇ ಮುಂದೆ ಬರೋದಂತಲ್ಲ, ನಾವು ನಮ್ಮ ಸಮಾಜಕ್ಕೋಸ್ಕರ ಏನಾದ್ರೂ ಕೊಡುಗೆ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಹಾಸಭಾದ ವತಿಯಿಂದ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಕೊಟ್ಟಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಬೋವಿ ವಡ್ಡರ್, ಜೈ ಬೋವಿ ಎಲ್ಲಣ್ಣ. ಧನ್ಯವಾದಗಳು. ನಾನು ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿದ್ದು ಕಾರ್ಯನಿರ್ವಹಿಸುತ್ತಿದ್ದು, ಈಗ ಮೊನ್ನೆ 16ನೇ ತಾರೀಕಿಗೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯ ಬೋವಿ ವಡ್ಡರ್ ಮಹಾಸಭಾದ ಎಲ್ಲ ಸಂಘಟನೆಕಾರರು, ಇದರ ನೇತೃತ್ವವನ್ನು ವಿಠಲ್ ವಡ್ಡರ್ ಅವರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆರ್ ಮುನರಾಜು ಅವರು, ಆಮೇಲೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪಂಪಣ್ಣ ಅವರು, ನಮ್ಮ ಗುರುಗಳ ನಮ್ಮ ಶ್ರೀ ಜಗದ್ಗುರು ಬಂಗಾರು ರಂಗನಾಥ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಅದನ್ನ ಯಶಸ್ವಿಯಾಗಿ ಮಾಡಿದ್ವಿ. ಅವತ್ತಿನ ದಿವಸ ಯಶಸ್ವಿ ಮಾಡಿ ಅದೇ ಕಾರ್ಯಕ್ರಮದೊಳಗೆ ನಮ್ಮ ಕೇಂದ್ರದಿಂದ ಅಂದ್ರೆ ಇದು ಯುರೋಪ್ ಖಂಡದಿಂದ ಬಂದಂತ ಸ್ವಾಮಿ ಉಮೇಶ್ ಯೋಗಿ ಅವರು, ಆಮೇಲೆ ಇದು ವೈಸ್ ಪ್ರೆಸಿಡೆಂಟ್ ಗುಜರಾತ್ ಇಂದ ಬಂದಂತ ಜಯಂತ್ ಅವರು, ಆಮೇಲೆ ನಮ್ಮ ವಿವಿಧ ನಾನಾ ಭಾಗಗಳಿಂದ ಬಂದಂತ ನಮ್ಮ ಸಮಾಜದ ಮುಖಂಡರುಗಳು ಸೇರ್ಕೊಂಡು ಅಜ್ಜರ್ನ ಪಟ್ಟಾಧೀಶರನ್ನಾಗಿ ಮಾಡಿದ್ವಿ ಅವತ್ತಿನ ದಿವಸ. ಆಮೇಲೆ ಎಲ್ಲಾ ಸ್ವಾಮಿಗಳು ಸೇರ್ಕೊಂಡು ಮಾಡಿದ್ವಿ. ಇದಾದ ನಂತರ ಈಗ ಒಂದು ಹಂತ ಮುಗೀತು. ಇನ್ನು ಮುಂದಿನ ಹಂತ ನಾನು ಜಿಲ್ಲಾಧ್ಯಕ್ಷನಾಗಿ ಏನ್ ಮಾಡ್ತೀನಪ್ಪ ಅಂದ್ರೆ, ಮೊದಲನೇದಾಗಿ ಕಟ್ಟ ಕಡೆಯ ವ್ಯಕ್ತಿಗೆ, ನನ್ನ ಬೋವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಮೊದಲನೇದವನಾಗಿ ನಾನೇ ಇರ್ತೀನಿ.
ಆಮೇಲೆ ನೀವು ಯಾವುದೇ ಇವ ಅವ್ರ ಕಡೆ ಅದಾನ ಇವ್ರ ಕಡೆ ಅದಾನ ಅನ್ನುವಂತ ಭಾವನೆ ಬೇಡ. ಏನಾದ್ರೂ ತೊಂದರೆಗಳಾದ್ರೆ ನನ್ನ ಸಂಪರ್ಕ ಮಾಡ್ರಿ, ನನ್ನಿಂದ ದೊಡ್ಡ ಸಂಘಟನೆ ಐತಿ, ಆ ಸಂಘಟನೆಯನ್ನು ತಗೊಂಡು ನಿಮ್ಗೆ ನ್ಯಾಯ ಕೊಡಿಸುವ ನಿಟ್ಟಿನೊಳಗ ಮುಂದೆ ಸಾಗ್ತೀನಿ. ಆಮೇಲೆ ಇನ್ನೊಂದು ನನ್ಗೆ ಈಗೊಂದು ಸವಾಲ್ ಐತಿ. ಏನ್ ಸವಾಲ್ ಅಂದ್ರೆ ನನ್ನ ಸಮಾಜದಲ್ಲಿ ಸಣ್ಣ ಪುಟ್ಟ ಒಳಜಗಳದಾವಲ್ಲ ಅವಕ್ಕನ್ನ ಅವ್ರ ಹಿರಿಯರ ಹತ್ರ ನಾನೇ ಕೈ ಮುಗಿದು ಬಗೆಹರಿಸಿಕೊಂಡು ಎಲ್ಲ ಹಿರಿಯರನ್ನು ನಮ್ಮ ಬಿಜಾಪುರ ಜಿಲ್ಲೆದು ಮೊದಲು ಮನೆಗೆದ್ದು ಮಾರ್ಗಿದೆ ಅಂತಾರೆ, ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಸಂಚಾರ ಮಾಡಿ ಅಥವಾ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಅಲ್ಲಿ ಎಲ್ಲ ಸಮಾಜದ ಹಿರಿಯರಿಗೆ ಕೈ ಮುಗಿದು ನಮ್ಮ ಒಳಜಗಳನ್ನ ಬಿಟ್ಟು ನಾವು ಸಂಘಟಿತರಾಗಿ ನಾವು ಮುಂದಿನ ಅಭಿವೃದ್ಧಿಯತ್ತ ಹೆಜ್ಜೆ ಇಡೋಣ ಅಂತ ಅವ್ರನ್ನ ಮನವರಿಕೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೋವಿ ಸಮಾಜದ ಕರ್ನಾಟಕ ರಾಜ್ಯ ಬೋವಿ ಒಡ್ಡರ ಮಹಾಸಭಾ ಅಂದ್ರೆ ಒಂದು ಬಲಿಷ್ಠವಾದ ಒಂದು ಸಂಘಟನೆಯಾಗಿ ಜಿಲ್ಲೆಯಿಂದ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತೀನಿ. ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಬೋದು. ಇನ್ನು ಈಗ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಗದ್ಗುರು ಶ್ರೀ ಬಂಗಾರ ರಂಗನಾಥ ಸ್ವಾಮೀಜಿ ಅವರು ಪೀಠಾಧೀಶರಾದ್ಮೇಲೆ ಈಗ ಆ ಮಠಕ್ಕೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೆಲವೊಂದು ಸಮಾಜದ ಎಲ್ಲರ ಹಿರಿಯರ ಮಾರ್ಗದರ್ಶನಗಳನ್ನ ತಗೊಂಡು ಅದಕ್ಕೊಂದು ಟ್ರಸ್ಟ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಸಮಾಜಮುಖಿಯಾಗಿ ಏನು ನನ್ನ ಸಮಾಜಕ್ಕೆ ಏನ ಆ ಮಠದಿಂದ ಒಳಿತಾಗಬೇಕು, ಸಹಾಯ ಸಹಕಾರ ಆಗ್ಬೇಕು, ಆ ನಿಟ್ಟಿನೊಳಗೆ ನಾವು ಮುಂದಿನ ಹೆಜ್ಜೆಯನ್ನ ದಿಟ್ಟವಾಗಿ ಇಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।